ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಚಾಪ್ಟರ್ 6 ಕಂಟಿನ್ಯೂಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಫ್ರೆಂಡ್ಸ್, ಕಳೆದ ಕ್ಲಾಸಲ್ಲಿ ಆರ್ಟಿಕಲ್ 14, 15, 16, 17, 18 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಆರ್ಟಿಕಲ್ಸ್ 19 ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ರೈಟ್ ಟು ಫ್ರೀಡಮ್ ಫ್ರಮ್ ಆರ್ಟಿಕಲ್ಸ್ 19 to 22 ಅಂದರೆ ಸ್ವಾತಂತ್ರ್ಯದ ಹಕ್ಕುಗಳು, ವಿಧಿಗಳು 19ರಿಂದ 22. ಫಸ್ಟ್ ಒನ್, ಆರ್ಟಿಕಲ್ 19 ಈಸ್ ಪ್ರೊಟೆಕ್ಷನ್ ಆಫ್ 6 ರೈಟ್ಸ್ ರಿಗಾರ್ಡಿಂಗ್ ದಿ ಫ್ರೀಡಮ್ ಅಂದರೆ ವಿಧಿ 19 ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ 6 ಹಕ್ಕುಗಳ ರಕ್ಷಣೆ ನೀಡುತ್ತದೆ. ಅವು ಯಾವುವು ಅಂದರೆ, ಫಸ್ಟ್ ಒನ್ ಈಸ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಭಾಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಸೆಕೆಂಡ್ ಒನ್ ಈಸ್ ಅಸೆಂಬ್ಲಿ, ಸಭೆ ಸೇರುವ ಸ್ವಾತಂತ್ರ್ಯ. ಥರ್ಡ್ ಒನ್ ಈಸ್ ಅಸೋಸಿಯೇಷನ್, ಸಂಘ ಸ್ವಾತಂತ್ರ್ಯ. ಫೋರ್ತ್ ಒನ್ ಈಸ್ ಮೂಮೆಂಟ್, ಸಂಚಾರ ಸ್ವಾತಂತ್ರ್ಯ. ಫಿಫ್ತ್ ಒನ್ ಈಸ್ ರೆಸಿಡೆನ್ಸ್ ಅಂದರೆ ವಾಸಿಸುವ ಸ್ವಾತಂತ್ರ್ಯ. ಸಿಕ್ಸ್ತ್ ಒನ್ ಈಸ್ ಪ್ರೊಫೆಷನ್ ಅಂದರೆ ವೃತ್ತಿ ಸ್ವಾತಂತ್ರ್ಯ. ನೆಕ್ಸ್ಟ್, ಸೆಕೆಂಡ್ ಒನ್ ಈಸ್ ಆರ್ಟಿಕಲ್ 20. ಆರ್ಟಿಕಲ್ 20 ರಿಲೇಟ್ಸ್ ಟು ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವೆನ್ಷನ್ ಫಾರ್ ಅಫೆನ್ಸಸ್ ಅಂದರೆ ಅನುಚ್ಛೇದ 20 ಯಾವುದಕ್ಕೆ ಸಂಬಂಧಿಸಿದಂದರೆ ಅಪರಾಧಿಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆ ನೀಡುತ್ತದೆ. ಯಾವುದು? ವಿಧಿ 20. ನೆಕ್ಸ್ಟ್, ಥರ್ಡ್ ಒನ್ ಈಸ್ ಆರ್ಟಿಕಲ್ 21. ದಟ್ ಮೀನ್ಸ್ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂದರೆ ವಿಧಿ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಸಂಬಂಧಿಸಿದೆ. ಆರ್ಟಿಕಲ್ 21A ರೈಟ್ ಟು ಎಲಿಮಿನೇಟರಿ ಎಜುಕೇಷನ್ ಅಂದರೆ ವಿಧಿ 21A ಪ್ರಾಥಮಿಕ ಶಿಕ್ಷಣದ ಹಕ್ಕಾಗಿದೆ. ಫೋರ್ತ್ ಒನ್, ಆರ್ಟಿಕಲ್ 22 ಪ್ರೊಟೆಕ್ಷನ್ ಎಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸರ್ಟೆನ್ ಕೇಸಸ್ ಅಂದರೆ ವಿಧಿ 22 ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆಗೆ ಸಂಬಂಧಿಸಿದೆ. ಈಗ ಒಂದೊಂದಾಗಿ ಆರ್ಟಿಕಲ್ 19 ಹೇಳುತ್ತೆ, ಆರ್ಟಿಕಲ್ 20, ಆರ್ಟಿಕಲ್ 21 ಬಗ್ಗೆ ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್, ಪ್ರೊಟೆಕ್ಷನ್ ಆಫ್ 6 ರೈಟ್ಸ್ ಅಂಡರ್ ಆರ್ಟಿಕಲ್ 19 ಅಂದರೆ ವಿಧಿ 19 ಅಡಿಯಲ್ಲಿ 6 ಹಕ್ಕುಗಳ ರಕ್ಷಣೆ. ಅದರಲ್ಲಿ ವಿಧಿ 19(1)A ಏನು ಹೇಳುತ್ತಂದರೆ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಹಕ್ಕಾಗಿದೆ. ನೆಕ್ಸ್ಟ್, ವಿಧಿ 19(1)B ಏನು ಹೇಳುತ್ತಂದ್ರೆ ರೈಟ್ ಟು ಅಸೆಂಬಲ್ ಪೀಸಬಲಿ ಆ್ಯಂಡ್ ವಿತೌಟ್ ಆರ್ಮ್ಸ್ ಅಂದರೆ ಶಾಂತಿಯುತವಾಗಿ ಮತ್ತು ಸಶಸ್ತ್ರಗಳಿಲ್ಲದೆ ಸಭೆ ಸೇರುವ ಹಕ್ಕಾಗಿದೆ. ನೆಕ್ಸ್ಟ್, ಆರ್ಟಿಕಲ್ 19(1)C ರೈಟ್ ಟು ಫಾರಮ್ ಅಸೋಸಿಯೇಷನ್ ಆರ್ ಯೂನಿಯನ್ಸ್ ಆರ್ ಕೋಆಪರೇಟಿವ್ ಸೊಸೈಟೀಸ್ ಅಂದರೆ ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಹಕ್ಕಾಗಿದೆ. ನೆಕ್ಸ್ಟ್, ಆರ್ಟಿಕಲ್ 19(1)D ರೈಟ್ ಟು ಮೂವ್ ಫ್ರೀಲಿ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ ಅಂದರೆ ಭಾರತದ ಭೂಪ್ರದೇಶದಂತ ಸ್ವತಂತ್ರವಾಗಿ ಸಂಚರಿಸುವ ಹಕ್ಕಾಗಿದೆ. ಆರ್ಟಿಕಲ್ 19(1)E ರೈಟ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದಿ ಟೆರಿಟರಿ ಆಫ್ ಇಂಡಿಯಾ ಅಂದರೆ ಭಾರತದ ಭೂಪ್ರದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕಾಗಿದೆ. ನೆಕ್ಸ್ಟ್, ಆರ್ಟಿಕಲ್ 19(1)F ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಆನ್ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್ ಅಂದರೆ ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡಲು ಅಥವಾ ಯಾವುದೇ ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ಕೈಗೊಳ್ಳುವ ಹಕ್ಕಾಗಿದೆ. ಹಾಗಾಗಿ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಆರ್ಟಿಕಲ್ 19(1)A ಏನು ಹೇಳುತ್ತೆ, ಆರ್ಟಿಕಲ್ 19(1)B ಏನು ಹೇಳುತ್ತೆ, ಆರ್ಟಿಕಲ್ 19(1)C ಏನು ಹೇಳುತ್ತೆ, ಆರ್ಟಿಕಲ್ 19(1)D ಏನು ಹೇಳುತ್ತೆ. ಹಾಗಾಗಿ ಪ್ರತಿಯೊಂದು ಲೈನ್ಸು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ ಒರಿಜಿನಲ್ ಟೆಕ್ಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 19 ಕಂಟೆಂಟ್ 7 ರೈಟ್ಸ್ ಅಂದರೆ ಮೂಲ ಸಂವಿಧಾನದಲ್ಲಿ 19ನೇ ವಿಧಿಯು 7 ಹಕ್ಕುಗಳನ್ನು ಒಳಗೊಂಡಿದೆ. ದ ರೈಟ್ ಟು ಅಕ್ವೈರ್, ಹೋಲ್ಡ್ ಆ್ಯಂಡ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ ಆರ್ಟಿಕಲ್ 13(1) ವಾಸ್ ಡಿಲೀಟೆಡ್ ಆ್ಯಂಡ್ ಇನ್ಸರ್ಟೆಡ್ ಇನ್ ಆರ್ಟಿಕಲ್ 300A ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂದರೆ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಅಥವಾ ಹಿಡಿದಿಟ್ಟುಕೊಳ್ಳುವ ಮತ್ತು ವಿಲೇವಾರಿ ಮಾಡುವ ಹಕ್ಕನ್ನು ವಿಧಿ 31 ಅಳಿಸಲಾಗಿದೆ ಮತ್ತು ವಿಧಿ 300A ಅನ್ನು ಸಂವಿಧಾನಕ ಹಕ್ಕಾಗಿ ಸೇರಿಸಲಾಗಿದೆ. ಯಾವ ತಿದ್ದುಪಡಿ ಮೂಲಕ ಅಂದರೆ 44ನೇ ತಿದ್ದುಪಡಿ ಕಾಯ್ದೆ 1978 ಮೂಲಕ. ಹಾಗಾಗಿ ಪರೀಕ್ಷೆಯಲ್ಲಿ ಕೇಳ್ಬೋದು, ಮೂಲ ಸಂವಿಧಾನದಲ್ಲಿ ಎಷ್ಟು ಹಕ್ಕುಗಳಿದ್ದವು ಅಂತಂತಂತಂದರೆ 7 ಮೂಲಭೂತ ಹಕ್ಕುಗಳು, ಸ್ವಾತಂತ್ರ್ಯದ ಹಕ್ಕುಗಳಿದ್ವು. ಹಾಗಾಗಿ 44ನೇ ತಿದ್ದುಪಡಿ ಕಾಯ್ದೆ 1978 ಮೂಲಕ ವಿಧಿ 31 ತೆಗೆದುಬಿಟ್ಟು ಆ ವಿಧಿಯನ್ನು ವಿಧಿ 300Aಗೆ ಸಾಂವಿಧಾನಿಕ ಹಕ್ಕಿ ಅಂತಂದರೆ ಆಸ್ತಿಯ ಹಕ್ಕನ್ನು ಸಾಂವಿಧಾನಿಕ ಹಕ್ಕಾಗಿ ಸೇರಿಸಲಾಗಿದೆ. ಓಕೆ. ನೆಕ್ಸ್ಟ್, 6 ರೈಟ್ಸ್
ಅಂಡರ್ ದಿ ಆರ್ಟಿಕಲ್ 19 ಆರ್ ಪ್ರೊಟೆಕ್ಟೆಡ್ ಎಗೇನೆಸ್ಟ್ ಓನ್ಲಿ ಸ್ಟೇಟ್ ಆ್ಯಕ್ಷನ್ ಆ್ಯಂಡ್ ನಾಟ್ ಪ್ರೈವೇಟ್ ಇಂಡಿವಿಜುವಲ್ಸ್. ಅಂದರೆ ಆರ್ಟಿಕಲ್ 19 ಅಡಿಯಲ್ಲಿ 6 ಹಕ್ಕುಗಳು ಕೇವಲ ರಾಜ್ಯದ ಕ್ರಮದಿಂದ ರಕ್ಷಿಸಲ್ಪಟ್ಟಿದೆ ಮತ್ತು ಖಾಸಗಿ ವ್ಯಕ್ತಿಗಳಲ್ಲ. ಅಂದರೆ ಇವು ಕೇವಲ ಅಂದರೆ ರಾಜ್ಯಕ್ಕೆ ಅನ್ವಯಿಸುತ್ತದೆ ಹೊರತು ಖಾಸಗಿ ವ್ಯಕ್ತಿಗಳಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳುತ್ತದೆ. ಯಾವುದು 6 ಹಕ್ಕುಗಳು, ಸ್ವತಂತ್ರದ ಹಕ್ಕುಗಳು. These rights are available only to the citizens, not to the foreigners or legal persons like companies or corporation etc. ಅಂದರೆ ಈ ಹಕ್ಕುಗಳು, ಈ 6 ಮೂಲಭೂತ ಹಕ್ಕುಗಳಿದಾವಲ್ಲ, ಭಾರತದ ನಾಗರಿಕರಿಗೆ ಮಾತ್ರ ಲಭ್ಯವಿದೆ. ವಿದೇಶಿಯರಿಗೆ ಅಥವಾ ಕಂಪನಿಗಳು ಅಥವಾ ನಿಗಮಗಳು ಮುಂತಾದ ಕಾನೂನುಬದ್ಧ ವ್ಯಕ್ತಿಗಳಿಗೆ ಲಭ್ಯವಿಲ್ಲ ಅಂತ. The state is empowered to impose reasonable restriction on the enjoyment of these 6 rights only on the grounds mentioned in the Article 19 itself and not on any other grounds. ಅಂದರೆ ಈ 6 ಹಕ್ಕುಗಳು ಅನುಭೋಗದ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಲು ರಾಜ್ಯವು ಅಧಿಕಾರವನ್ನು ಹೊಂದಿದೆಯೇ ಹೊರತು 19ನೇ ವಿಧಿಯಲ್ಲಿ ಉಲ್ಲೇಖಿಸಲಾದ ಆಧಾರದ ಮೇಲೆ ಮಾತ್ರವೇ ಹೊರತು ಬೇರೆ ಯಾವುದೇ ಆಧಾರದ ಮೇಲೆ ಅಂತ ಅಲ್ಲ. ನೆಕ್ಸ್ಟ್, ಈಗ 6 ಸ್ವಾತಂತ್ರ್ಯದ ಹಕ್ಕುಗಳು ನಮಗೆ ಯಾವಂತ ಗೊತ್ತಾದವು. ಆರ್ಟಿಕಲ್ 19A, 19B, 19C, 19D. ಈಗ ಅವನು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಅಂದರೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. ಇದು ಆರ್ಟಿಕಲ್ 19A ಅಲ್ಲಿ ಬರುತ್ತೆ. ಹಾಗಾಗಿ ಇದರಲ್ಲಿ ಏನೇನು ಬರುತ್ತೆ ಆರ್ಟಿಕಲ್ 19A ಅಲ್ಲಿ ಅಂತಂದರೆ, ಫಸ್ಟ್ ಒನ್ ಇನ್ಕ್ಲೂಡ್ಸ್ ಫ್ರೀಡಮ್ ಆಫ್ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್, ಅಂದರೆ ವಾಣಿಜ್ಯ ಜಾಹೀರಾತುಗಳು ಸ್ವಾತಂತ್ರ್ಯಗಳನ್ನು ಒಳಗೊಂಡಿದೆ. ಯಾವುದು ಆರ್ಟಿಕಲ್ 19A. ಸೆಕೆಂಡ್ ಒನ್ ಫ್ರೀಡಮ್ ಆಫ್ ಸೈಲೆನ್ಸ್, ಅಂದರೆ ಮೌನದ ಸ್ವಾತಂತ್ರ್ಯ. ಥರ್ಡ್ ಒನ್ ಫ್ರೀಡಮ್ ಆಫ್ ದಿ ಪ್ರೆಸ್, ಪತ್ರಿಕಾ ಸ್ವಾತಂತ್ರ್ಯ. ಫೋರ್ತ್ ಒನ್ ರೈಟ್ ಟು ನೋ ಅಬೌಟ್ ಗೌರ್ಮೆಂಟ್ ಆಕ್ಟಿವಿಟೀಸ್, ಸರ್ಕಾರದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳುವ ಹಕ್ಕಾಗಿದೆ. ಫಿಫ್ತ್ ಒನ್ ರೈಟ್ ಎಗೇನೆಸ್ಟ್ ಬಂದ್ ಕಾಲ್ಡ್ ಬೈ ಎ ಪೊಲಿಟಿಕಲ್ ಪಾರ್ಟಿ, ಅಂದರೆ ರಾಜಕೀಯ ಪಕ್ಷ ಕರೆ ನೀಡಿರುವ ಬಂದ್ ವಿರುದ್ಧ ಹಕ್ಕಾಗಿದೆ. ಸಿಕ್ಸ್ತ್ ಒನ್ ರೈಟ್ ಎಗೇನೆಸ್ಟ್ ಇಂಪೋಸಿಷನ್ ಆಫ್ ಪ್ರೀ ಸೆನ್ಸರ್ ಆನ್ ನ್ಯೂಸ್ ಪೇಪರ್, ಅಂದರೆ ಪತ್ರಿಕೆ ಮೇಲೆ ನಿರ್ಬಂಧ ಹೇರುವುದರ ವಿರುದ್ಧ ಹಕ್ಕಾಗಿದೆ. ಸೆವೆಂತ್ ಒನ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ ರೈಟ್ ಟು ಸ್ಟ್ರೈಕ್, ಅಂದರೆ ಇದು ಮುಷ್ಕರ ಮಾಡುವ ಹಕ್ಕನ್ನು ಒಳಗೊಂಡಿಲ್ಲ. ಹಾಗಾಗಿ ಇವೆಲ್ಲ ಇಂಪಾರ್ಟೆಂಟು. ಆರ್ಟಿಕಲ್ 19A ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿದ್ದಾವೆ ಅಂತ ನೆನಪಲ್ಲಿ ಇಡಬೇಕಾಗುತ್ತದೆ. ನೆಕ್ಸ್ಟ್, ಆರ್ಟಿಕಲ್ 19 ಸಬ್ ಕ್ಲಾಸ್ 2 ರಿಲೇಟ್ಸ್ ಟು ರೀಸನಬಲ್ ರಿಸ್ಟ್ರಿಕ್ಷನ್, ಅಂದರೆ ಸಮಂಜಸವಾದ ನಿರ್ಬಂಧಗಳು. ಇವು ಏನೇನು ಇನ್ಕ್ಲೂಡ್ ಆಗಿದ್ದಾವೆ ಅಂತಂದರೆ, ಅದರಲ್ಲಿ ಎ ಸಾವರಿನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ಭಾರತದ ಸಾರ್ವಭೌಮತ್ವದ ಮತ್ತು ಸಮಗ್ರತೆ. ಬಿ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್, ಅಂದರೆ ರಾಜ್ಯದ ಭದ್ರತೆ. ಸಿ ಫ್ರೆಂಡ್ಲಿ ರಿಲೇಷನ್ ವಿತ್ ಫಾರಿನ್ ಸ್ಟೇಟ್ಸ್, ಅಂದರೆ ವಿದೇಶಿ ರಾಜ್ಯಗಳೊಂದಿಗೆ ಸಹೋದರ ಸಂಬಂಧ. ಡಿ ಪಬ್ಲಿಕ್ ಆರ್ಡರ್, ಸಾರ್ವಜನಿಕ ಆದೇಶ. ಡಿ ಡಿಸೆನ್ಸಿ ಆರ್ ಮಾರಾಲಿಟಿ, ಅಂದರೆ ಸಭ್ಯತೆ ಅಥವಾ ನೈತಿಕತೆ. ಎಫ್ ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಂಗ ನಿಂದನೆ. ಜಿ ಡಿಫೆಮೇಷನ್, ಅಂದರೆ ಮಾನನಷ್ಟ. ಎಚ್ ಇನ್ಸೈಟ್ಮೆಂಟ್ ಟು ಅನ್ ಅಫೆನ್ಸ್, ಅಂದರೆ ಅಪರಾಧಕ್ಕೆ ಪ್ರಚೋದನೆ. ಈಗ ರೀಸೆಂಟಾಗಿ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿದರು, ದ ಕಂಟೆಂಪ್ಟ್ ಆಫ್ ಕೋರ್ಟ್ ರಿಲೇಟ್ ಟು ವಿಚ್ ಆರ್ಟಿಕಲ್, ಅಂದರೆ ಪಬ್ಲಿಕ್ ಆರ್ಡರ್ ರಿಲೇಟ್ಸ್ ಟು ವಿಚ್ ಆರ್ಟಿಕಲ್, ಅಂದರೆ ಆರ್ಟಿಕಲ್ 19. ಹಾಗಾಗಿ ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟ್ ಆದ ಆರ್ಟಿಕಲ್ಸ್ ಆಗಿದ್ದಾವೆ, ನೆನಪಲ್ಲಿಡಬೇಕಾಗಿ. ನೆಕ್ಸ್ಟ್, ಫ್ರೀಡಮ್ ಆಫ್ ಅಸೆಂಬ್ಲಿ, ಅಂದರೆ ಸಭೆ ಸೇರುವ ಸ್ವಾತಂತ್ರ್ಯ. ಇದು ಆರ್ಟಿಕಲ್ 19Bಗೆ ಸಂಬಂಧಿಸಿದೆ. ಇವು ಇದರಡಿಯಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂದರೆ, ಫಸ್ಟ್ ಒನ್ ಎವ್ರಿ ಸಿಟಿಸನ್ ಹ್ಯಾಸ್ ಎ ರೈಟ್ ಟು ಅಸೆಂಬಲ್ ಪೀಸಬಲಿ ಆ್ಯಂಡ್ ವಿತೌಟ್ ಆರ್ಮ್ಸ್, ಅಂದರೆ ಪ್ರತಿಯೊಬ್ಬ ನಾಗರಿಕನು ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರಗಳಿಲ್ಲದೆ ಸಭೆ ಸೇರುವ ಹಕ್ಕಿದೆ. ನೆಕ್ಸ್ಟ್, ಸೆಕೆಂಡ್ ಒನ್ ಇಟ್ ಇನ್ಕ್ಲೂಡ್ಸ್ ದಿ ರೈಟ್ ಟು ಹೋಲ್ಡ್ ಪಬ್ಲಿಕ್ ಮೀಟಿಂಗ್ಸ್, ಡೆಮಾನ್ಸ್ಟ್ರೇಷನ್ಸ್ ಆ್ಯಂಡ್ ಟೇಕ್ಔಟ್ ಪ್ರೊಸೆಷನ್ಸ್, ಅಂದರೆ ಇದು ಸಾರ್ವಜನಿಕ ಸಭೆಗಳು, ಪ್ರದರ್ಶನಗಳು ಮತ್ತು ಮೆರವಣಿಗೆಗಳನ್ನು ನಡೆಸುವ ಹಕ್ಕನ್ನು ಒಳಗೊಂಡಿದೆ. ಥರ್ಡ್ ಒನ್ ದಿಸ್ ಫ್ರೀಡಮ್ ಕ್ಯಾನ್ ಬಿ ಎಕ್ಸಸೈಸ್ಡ್ ಓನ್ಲಿ ಆನ್ ಪಬ್ಲಿಕ್ ಲ್ಯಾಂಡ್, ಅಂದರೆ ಈ ಸ್ವಾತಂತ್ರ್ಯವನ್ನು ಸಾರ್ವಜನಿಕ ಸ್ಥಳದಲ್ಲಿ ಮಾತ್ರ ಚಲಾಯಿಸಬಹುದು. ನೆಕ್ಸ್ಟ್, ಇದರಲ್ಲಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಯಾವ್ಯಾವು ಅಂದರೆ ಸಾವರ್ನಿಟಿ ಆಫ್ ಇಂಡಿಯಾ, ಬಿ ಇಂಟಿಗ್ರಿಟಿ ಆಫ್ ಇಂಡಿಯಾ, ಸಿ ಇಸ್ ಪಬ್ಲಿಕ್ ಆರ್ಡರ್, ಅಂದರೆ ಸಮಂಜಸವಾದ ನಿರ್ಬಂಧಗಳು ಯಾವುವು ಅಂದರೆ ಎ ಭಾರತದ ಸಾರ್ವಭೌಮತ್ವ, ಬಿ ಭಾರತದ ಸಮಗ್ರತೆ, ಸಿ ಸಾರ್ವಜನಿಕ ಸುವ್ಯವಸ್ಥೆ. ನೆಕ್ಸ್ಟ್, ಫ್ರೀಡಮ್ ಆಫ್ ಅಸೋಸಿಯೇಷನ್, ಅಂದರೆ ಸಂಘದ ಸ್ವಾತಂತ್ರ್ಯ. ಇದು ಆರ್ಟಿಕಲ್ 19Cಗೆ ಸಂಬಂಧಿಸಿದೆ. ಈಗ ಆರ್ಟಿಕಲ್ 19C ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂದರೆ, ಫಸ್ಟ್ ಒನ್
ರೈಟ್ ಟು ಒಬ್ಟೇನ್ ರೆಕಾಗ್ನಿಷನ್ ಆಫ್ ದಿ ಅಸೋಸಿಯೇಷನ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಅಂದರೆ ಸಂಘದ ಮಾನ್ಯತೆ ಪಡೆಯುವ ಹಕ್ಕು ಮೂಲಭೂತ ಹಕ್ಕಲ್ಲ. ಸೆಕೆಂಡ್ ಒನ್, ರೈಟ್ ಟು ಸ್ಟ್ರೈಕ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಕೆನ್ ಬಿ ರೆಗ್ಯುಲೇಟೆಡ್ ಬೈ ಅಪ್ರೋಪ್ರಿಯೇಟ್ ಲಾ, ಅಂದರೆ ಮುಷ್ಕರ ಮಾಡುವ ಹಕ್ಕು ಸಾಂವಿಧಾನಿಕ ಹಕ್ಕಲ್ಲ, ಸೂಕ್ತ ಕಾನೂನಿನ ಮೂಲಕ ನಿಯಂತ್ರಿಸಬಹುದು. ನೆಕ್ಸ್ಟ್ ಥರ್ಡ್ ಒನ್, ರೈಟ್ ಟು ಫಾರ್ಮ್ ಆರ್ಗನೈಸೇಷನ್ ಇನ್ಕ್ಲೂಡ್ಸ್ ದಿ ರೈಟ್ ಟು ಫಾರ್ಮ್ ಪೊಲಿಟಿಕಲ್ ಪಾರ್ಟೀಸ್, ಕಂಪನೀಸ್, ಪಾರ್ಟ್ನರ್ಶಿಪ್ ಫರ್ಮ್ಸ್, ಸೊಸೈಟೀಸ್, ಕ್ಲಬ್ಸ್, ಆರ್ಗನೈಸೇಷನ್, ಟ್ರೇಡ್ ಯೂನಿಯನ್ಸ್ ಆರ್ ಎನಿ ಬಡಿ ಆಫ್ ಪರ್ಸನ್ಸ್, ಅಂದರೆ ಸಂಸ್ಥೆಗಳ ರಚಿಸುವ ಹಕ್ಕು ರಾಜಕೀಯ ಪಕ್ಷಗಳು, ಕಂಪನಿಗಳು, ಪಾಲುದಾರಿಕೆ ಸಂಸ್ಥೆಗಳು, ಸಮಾಜಗಳು, ಕ್ಲಬ್ಗಳು, ಸಂಸ್ಥೆಗಳು, ಟ್ರೇಡ್ ಯೂನಿಯನ್ಗಳು ಅಥವಾ ಯಾವುದೇ ವ್ಯಕ್ತಿಗಳ ಸಂಸ್ಥೆಗಳನ್ನು ರಚಿಸುವ ಹಕ್ಕನ್ನು ಒಳಗೊಂಡಿದೆ. ನೆಕ್ಸ್ಟ್ ಆಸ್ ಯೂಶುವಲ್ ಇದು ರೀಸನಬಲ್ ರೆಸ್ಟ್ರಿಕ್ಷನ್ ಅಂದರೆ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ಪಬ್ಲಿಕ್ ಆರ್ಡರ್ ಆ್ಯಂಡ್ ಮೊರಾಲಿಟಿ, ಅಂದರೆ ಭಾರತ ಸಾರ್ವಭೌಮತೆ ಮತ್ತು ಸಮಗ್ರತೆ, ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ನೈತಿಕತೆಯಾಗಿದೆ. ನೆಕ್ಸ್ಟ್ ಫ್ರೀಡಮ್ ಆಫ್ ಮೂಮೆಂಟ್ ಅಂದರೆ ಸಂಚಾರದ ಸ್ವಾತಂತ್ರ್ಯ, ಇದು ಆರ್ಟಿಕಲ್ 19D ಯಲ್ಲಿ ಬರುತ್ತದೆ. ಹಾಗಾದರೆ ಆರ್ಟಿಕಲ್ 19D ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂದರೆ, ಫಸ್ಟ್ ಒನ್, ದಿಸ್ ಫ್ರೀಡಮ್ ಎಂಟೈಟಲ್ಸ್ ಎವ್ರಿ ಸಿಟಿಸನ್ ಟು ಮೂವ್ ಫ್ರೀಲಿ ಥ್ರೂಔಟ್ ದಿ ಟೆರಿಟರಿ ಆಫ್ ದಿ ಕಂಟ್ರಿ, ಅಂದರೆ ಈ ಸ್ವಾತಂತ್ರ್ಯವು ಪ್ರತಿಯೊಬ್ಬ ನಾಗರಿಕನಿಗೂ ದೇಶದ ಭೂಪ್ರದೇಶದಾದ್ಯಂತ ಮುಕ್ತವಾಗಿ ಚಲಿಸಲು ಅರ್ಹತೆ ನೀಡುತ್ತದೆ. ಹಾಗಾಗಿ ಅವನು ಯಾವ ಸ್ಟೇಟಲ್ಲಿ ಎಲ್ಲಿ ಬೇಕಾದರೂ ನಮ್ಮ ಭಾರತದಲ್ಲಿ ಮುಕ್ತವಾಗಿ ಸಂಚರಿಸಬಹುದು ಅಥವಾ ಚಲಿಸಬಹುದಾಗಿದೆ. ಸೆಕೆಂಡ್ ಒನ್, ಸಿಟಿಸನ್ ಕ್ಯಾನ್ ಮೂವ್ ಫ್ರೀಲಿ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಆರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವಿತಿನ್ ಎ ಸ್ಟೇಟ್, ಅಂದರೆ ನಾಗರಿಕನು ಒಂದು ರಾಜ್ಯದೊಳಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮುಕ್ತವಾಗಿ ಚಲಿಸಬಹುದು. ಇಲ್ಲಿ ಯಾವುದೇ ನಿಯಮಗಳಿಲ್ಲ. ನೆಕ್ಸ್ಟ್, ದ ಸುಪ್ರೀಂ ಕೋರ್ಟ್ ಹೇಳ್ಡ್ ದಟ್ ದ ಫ್ರೀಡಮ್ ಆಫ್ ಮೂವ್ಮೆಂಟ್ ಆಫ್ ಪ್ರಾಸ್ಟಿಟ್ಯೂಟ್ಸ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್ ಆನ್ ದಿ ಗ್ರೌಂಡ್ ಆಫ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಮಾರಲ್ಸ್, ಅಂದರೆ ಸಾರ್ವಜನಿಕ ಆರೋಗ್ಯ ಮತ್ತು ಸಾರ್ವಜನಿಕ ನೈತಿಕತೆ ದೃಷ್ಟಿಯಿಂದ ವೇಶ್ಯರು ಸಂಚರಿಸುವ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ನೆಕ್ಸ್ಟ್, ಫ್ರೀಡಮ್ ಆಫ್ ರೆಸಿಡೆನ್ಸ್ ಅಂದರೆ ವಾಸಿಸುವ ಸ್ವಾತಂತ್ರ್ಯ, ಇದು ಆರ್ಟಿಕಲ್ 19E ಸಂಬಂಧಿಸಿದೆ. ಎವ್ರಿ ಸಿಟಿಸನ್ ಹ್ಯಾಸ್ ದ ರೈಟ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದಿ ಟೆರಿಟರಿ ಆಫ್ ದಿ ಕಂಟ್ರಿ, ಅಂದರೆ ವಿಧಿ 19E ದೇಶದ ಯಾವುದೇ ಪ್ರದೇಶದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಎಂದು ಹೇಳುತ್ತದೆ. ದ ಸುಪ್ರೀಂ ಕೋರ್ಟ್ ಹೇಳ್ಡ್ ದಟ್ ದ ಸರ್ಟೆನ್ ಏರಿಯಾಸ್ ಕ್ಯಾನ್ ಬಿ ಬ್ಯಾನ್ಡ್ ಫಾರ್ ಸರ್ಟೆನ್ ಕೈಂಡ್ಸ್ ಆಫ್ ಪರ್ಸನ್ ಲೈಕ್ ಪ್ರಾಸ್ಟಿಟ್ಯೂಟ್ಸ್ ಆ್ಯಂಡ್ ಹ್ಯಾಬಿಟಲ್ ಅಫೆಂಡರ್ಸ್, ಅಂದರೆ ವೇಶ್ಯರು ಮತ್ತು ಅಭ್ಯಾಸ ಅಪರಾಧಿಗಳಂಥ ನಿರ್ದಿಷ್ಟ ರೀತಿಯ ವ್ಯಕ್ತಿಗಳಿಗೆ ಕೆಲವು ಪ್ರದೇಶಗಳನ್ನು ನಿಷೇಧಿಸಬಹುದೆಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಂದರೆ ಯಾವುದೇ ಪ್ರದೇಶದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗಿದೆ, ಆದರೆ ವೇಶ್ಯರು ಮತ್ತು ಅಪರಾಧಿಗಳ ಚಟುವಟಿಕೆ ನಡೆಸುವವರಿಗೆ ಕೆಲವು ಪ್ರದೇಶಗಳನ್ನು ನಿಷೇಧಿಸಬಹುದೆಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ದ ರೀಜನಲ್ ರೆಸ್ಟ್ರಿಕ್ಷನ್ ಏನಂದರೆ, ದ ರೈಟ್ ಆಫ್ ಔಟ್ಸೈಡರ್ಸ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಇನ್ ಟ್ರೈಬಲ್ ಏರಿಯಾಸ್ ಈಸ್ ರಿಸ್ಟ್ರಿಕ್ಟೆಡ್ ಟು ಪ್ರೊಟೆಕ್ಟ್ ದ ಡಿಸ್ಟಿಂಕ್ಟಿವ್ ಕಲ್ಚರ್, language, customs and manners of scheduled tribes and to safeguard their traditional occasion and properties against the exploitation. ಅಂದರೆ ಸಮಂಜಸ ನಿರ್ಬಂಧವು ಇದರಲ್ಲಿ ಏನಿದೆ ಅಂದರೆ, ಪರಿಶಿಷ್ಟ ಬುಡಕಟ್ಟುಗಳ ವಿಶಿಷ್ಟ ಸಂಸ್ಕೃತಿ, ಭಾಷೆ, ಪದ್ಧತಿಗಳು ಮತ್ತು ನಡವಳಿಕೆಗಳನ್ನು ರಕ್ಷಿಸಲು ಮತ್ತು ಶೋಷಣೆಯಿಂದ ಅವರ ಸಾಂಪ್ರದಾಯಿಕ ವೃತ್ತಿ ಮತ್ತು ಆಸ್ತಿಗಳನ್ನು ರಕ್ಷಿಸಲು ಬುಡಕಟ್ಟು ಪ್ರದೇಶಗಳಲ್ಲಿ ವಾಸಿಸುವ ಮತ್ತು ನೆಲೆಸುವ ಹೊರಗಿನವರ ಹಕ್ಕನ್ನು ನಿರ್ಬಂಧಿಸಲಾಗಿದೆ. ನೆಕ್ಸ್ಟ್, ಫ್ರೀಡಮ್ ಆಫ್ ಪ್ರೊಫೆಷನ್ ಅಂದರೆ ವೃತ್ತಿ ಸ್ವಾತಂತ್ರ್ಯ, ಇದು ಆರ್ಟಿಕಲ್ 19Gಗೆ ಸಂಬಂಧಿಸಿದೆ. ದ ಆಲ್ ಸಿಟಿಸನ್ಸ್ ಆರ್ ಗಿವನ್ ದಿ ರೈಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಆನ್ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್, ಅಂದರೆ ವಿಧಿ 19G ಏನು ಹೇಳುತ್ತಂದರೆ, ಎಲ್ಲ ನಾಗರಿಕರಿಗೆ ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡಲು ಅಥವಾ ಯಾವುದೇ ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸುವ ಹಕ್ಕನ್ನು ನೀಡಲಾಗಿದೆ. This right does not include the right to carry on a profession or a business or trade or occupation that is immoral, that was trafficking in women or children or dangerous harmful drugs or explosive etc. ಅಂದರೆ ಈ ಹಕ್ಕಿನಲ್ಲಿ ಅನೈತಿಕ ಚಟುವಟಿಕೆಗಳು ಅಂದರೆ ಮಹಿಳೆಯರ ಅಥವಾ ಮಕ್ಕಳ ಕಳ್ಳಸಾಗಣೆ ಅಥವಾ ಅಪಾಯಕಾರಿ ಚಟುವಟಿಕೆಗಳು ಅಂದರೆ ಹಾನಿಕಾರಕ ಮಾದಕ ವಸ್ತುಗಳು ಅಥವಾ ಸ್ಫೋಟಗಳು ಇತ್ಯಾದಿ ವೃತ್ತಿ ಅಥವಾ ವ್ಯವಹಾರ ಅಥವಾ ವ್ಯಾಪಾರ ಅಥವಾ ಉದ್ಯೋಗ ನಡೆಸುವ ಹಕ್ಕನ್ನು ಒಳಗೊಂಡಿಲ್ಲ, ಇದನ್ನು ನಿರ್ಬಂಧಿಸಿದೆ.
ಓಕೆ. ನೆಕ್ಸ್ಟ್, ದ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಷನ್ ಫಾರ್ ಅಫೆನ್ಸಸ್ ಅಂದರೆ ಅಪರಾಧಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆ. ಇದು ಆರ್ಟಿಕಲ್ 20 ಅಂಡರಲ್ಲಿ ಬರುತ್ತೆ. ಹಾಗಾದರೆ ಆರ್ಟಿಕಲ್ 20 ಗ್ರ್ಯಾಂಟ್ಸ್ ಪ್ರೊಟೆಕ್ಷನ್ ಎಗೇನೆಸ್ಟ್ ಆರ್ಬಿಟರಿ and excessive punishment to an accused person, whether citizen or a foreigner or a legal person like a company or a corruption. ಹಾಗಾದರೆ ಅನುಚ್ಛೇದ 20ರಲ್ಲಿ ನಾಗರಿಕೋ ಅಥವಾ ವಿದೇಶಿ ಅಥವಾ ಕಂಪನಿ ಅಥವಾ ನಿಗಮದಂತಹ ಕಾನೂನುಬದ್ಧ ವ್ಯಕ್ತಿಯಾಗಿದ್ದರೂ ಆರೋಪಿ ವ್ಯಕ್ತಿಗೆ ನಿರಂಕುಶ ಹಾಗೂ ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆ ವಿಧಿಸುವುದರ ವಿರುದ್ಧ ರಕ್ಷಣೆ ನೀಡುತ್ತದೆ. ನೆಕ್ಸ್ಟ್, ಆರ್ಟಿಕಲ್ 20 ಕಂಟೈನ್ಸ್ 3 ಪ್ರಾವಿಷನ್ ಇನ್ ದಟ್ ಡೈರೆಕ್ಷನ್ ಅಂದರೆ ವಿಧಿ 20 3 ನಿಬಂಧನೆಗಳು ಒಳಗೊಂಡಿದೆ. ಅದು ಯಾವ್ಯಾವ ಅಂದರೆ, ಫಸ್ಟ್ ಒನ್ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಲಾ, ಸೆಕೆಂಡ್ ನೋ ಡಬಲ್ ಜಿಯೋಪಾಡಿ, ಥರ್ಡ್ ಒನ್ ಈಸ್ ನೋ ಸೆಲ್ಫ್ ಇನ್ಕ್ರಿಪ್ಷನ್. ಫಸ್ಟ್ ಒನ್ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಲಾ. ಇಟ್ ಈಸ್ ಅಂಡರ್ ಕ್ಲಾಸ್ 1 ಆಫ್ ಆರ್ಟಿಕಲ್ 20. No person shall be convicted of an offence except for violation of a law in force at the time of the commission of the act. nor ಅಂದರೆ ಈ ಕಾಯ್ದೆ ಆಯೋಗದ ಸಮಯದಲ್ಲಿ ಜಾರಿಯಲ್ಲಿರುವ ಕಾನೂನಿನ ಉಲ್ಲಂಘನೆ ಹೊರತುಪಡಿಸಿ ಯಾವುದೇ ವ್ಯಕ್ತಿಯನ್ನು ಯಾವುದೇ ಅಪರಾಧಕ್ಕೆ ತಪ್ಪಿತಸ್ಥರೆಂದು ನಿರ್ಣಯಿಸಲಾಗುವುದಿಲ್ಲ. ಅಥವಾ ನೋ ಪರ್ಸನ್ ಶೆಲ್ ಬಿ ಸಬ್ಜೆಕ್ಟೆಡ್ ಟು ಎ ಪೆನಾಲ್ಟಿ ಗ್ರೇಟರ್ ದೆನ್ ದಟ್ ಪ್ರಿಸ್ಕ್ರೈಬ್ಡ್ ಬೈ ದಿ ಲಾ ಇನ್ ಫೋರ್ಸ್ ಅಟ್ ದ ಟೈಮ್ ಆಫ್ ದಿ ಕಮಿಷನ್ ಆಫ್ ದಿ ಆ್ಯಕ್ಟ್. ಅಂದರೆ ಕಾಯ್ದೆ ಆಯೋಗದ ಸಮಯದಲ್ಲಿ ಜಾರಿಯಲ್ಲಿರುವ ಕಾನೂನಿನಿಂದ ಸೂಚಿಸಲ್ಪಟ್ಟಿದ್ದಕ್ಕಿಂತ ಹೆಚ್ಚಿನ ದಂಡವನ್ನು ಯಾವುದೇ ವ್ಯಕ್ತಿಗೆ ಒಳಪಡಿಸಲಾಗುವುದಿಲ್ಲ. ಅಂದರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಲಾದಲ್ಲಿ ಇದು ಆರ್ಟಿಕಲ್ 20 ಕ್ಲಾಸ್ ಸಬ್ ಕ್ಲಾಸ್ 1ನಲ್ಲಿ ಬರುತ್ತೆ. ಇದರಲ್ಲಿ 2 ಕಂಡೀಷನ್ಸ್ ಇದೆ. ಯಾವುದೇ ವ್ಯಕ್ತಿಯನ್ನು ಯಾವುದೇ ಅಪರಾಧಕ್ಕೆ ತಪ್ಪಿತಸ್ಥರೆಂದು ನಿರ್ಣಯಿಸಲಾಗುವುದಿಲ್ಲ, ಅಥವಾ ಮತ್ತು ಅವನಿಗೆ ಹೆಚ್ಚಿನ ದಂಡವನ್ನು ಯಾವುದೇ ವ್ಯಕ್ತಿಗೆ ಒಳಪಡಿಸಲಾಗುವುದಿಲ್ಲ. ಅಂದರೆ ಕಾನೂನಿನಿಂದ ಸೂಚಿಸಲ್ಪಟ್ಟ ದಂಡವನ್ನೇ ವಿಧಿಸಬೇಕು. ಓಕೆ. ನೆಕ್ಸ್ಟ್, ಸೆಕೆಂಡ್ ಒನ್ ನೋ ಡಬಲ್ ಜಿಯೋಪಾಡಿ. ಇಟ್ ಈಸ್ ಅಂಡರ್ ಆರ್ಟಿಕಲ್ 20 ಕ್ಲಾಸ್ 2. ನೋ ಪರ್ಸನ್ ಶಲ್ ಬಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಪನಿಷ್ಡ್ ಫಾರ್ ದಿ ಸೇಮ್ ಅಫೆನ್ಸಸ್ ಮೋರ್ ದೆನ್ ಒನ್ಸ್. ಅಂದರೆ ಯಾವುದೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ವಿಚಾರಣೆಗೆ ಒಳಪಡಿಸಲಾಗುವುದಿಲ್ಲ ಮತ್ತು ಶಿಕ್ಷೆಗೆ ವಿಧಿಸಲಾಗುವುದಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. PC PSI ಎಕ್ಸಾಮ್ಸಲ್ಲೆಲ್ಲ ಕೇಳಿದರೆ ವಾಟ್ ಈಸ್ ನೋ ಡಬಲ್ ಜಿಯೋಪಾಡಿ. ಇಟ್ ಈಸ್ ಅಂಡರ್ ಆರ್ಟಿಕಲ್ 20 ಕ್ಲಾಸ್ 2 ಅಲ್ಲಿ ಬರುತ್ತೆ. ಅಂದರೆ ಒಂದೇ ಅಪರಾಧಕ್ಕೆ ಯಾವುದೇ ವ್ಯಕ್ತಿಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ವಿಚಾರಣೆಗೆ ಒಳಪಡಿಸಲಾಗುವುದಿಲ್ಲ. ದಟ್ ಈಸ್ ಕಾಲ್ಡ್ ನೋ ಡಬಲ್ ಜಿಯೋಪಾಡಿ. The protection against double jeopardy is available only in proceedings before a court of law or a judicial tribunal and not available in proceedings before departmental or administrative authorities as they are not the judicial nature. ಅಂದರೆ ಡಬಲ್ ಜಿಯೋಪಾಡಿ ವಿರುದ್ಧ ರಕ್ಷಣೆಯು ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಯ ವಿಚಾರಣೆಗಳಲ್ಲಿ ಮಾತ್ರ ಲಭ್ಯವಿರುತ್ತದೆ ಮತ್ತು ಇಲಾಖಾ ಅಥವಾ ಆಡಳಿತಾತ್ಮಕ ಅಧಿಕಾರಿಗಳ ಮುಂದೆ ವಿಚಾರಣೆಯಲ್ಲಿ ಲಭ್ಯವಿರುವುದಿಲ್ಲ, ಯಾಕೆಂದರೆ ಅವುಗಳು ನ್ಯಾಯಾಂಗ ಸ್ವರೂಪವನ್ನು ಹೊಂದಿಲ್ಲ. ಅಂದರೆ ಈ ಡಬಲ್ ಜಿಯೋಪಾಡಿ ಸಂಬಂಧಿಸಿದ ವಿಚಾರಣೆಯನ್ನು ನ್ಯಾಯಾಂಗದಲ್ಲೇ ಅಥವಾ ನ್ಯಾಯಮಂಡಳಿ ಮುಂದೆನೇ ವಿಚಾರಣೆ ಮಾಡುತ್ತಾರೆ. ಅಂದರೆ ಇಲಾಖೆ ಅಥವಾ ಆಡಳಿತಕ ಅಂತಂದರೆ ಈಗ AC ಕೋರ್ಟು, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಅಂತಾರಲ್ಲ, ಅಲ್ಲಿ ಈ ವಿಚಾರಣೆಯನ್ನು ನಡೆಸುವುದಿಲ್ಲ. ಹಾಗಾಗಿ ನೋ ಡಬಲ್ ಜಿಯೋಪಾಡಿ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಥರ್ಡ್ ಒನ್ ಪ್ರಾಹಿಬಿಷನ್ ಅಗೇನೆಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್. ಇಟ್ ಈಸ್ ಅಂಡರ್ ಆರ್ಟಿಕಲ್ 20 ಕ್ಲಾಸ್ 3. ನೋ ಪರ್ಸನ್ ಅಕ್ಯೂಸ್ಡ್ ಆಫ್ ಎನ್ ಅಫೆನ್ಸ್ ಶೆಲ್ ಬಿ ಕಂಪೆಲ್ಡ್ ಟು ಬಿ ಎ ವಿಟ್ನೆಸ್ ಅಗೇನೆಸ್ಟ್ ಹಿಮ್ಸೆಲ್ಫ್. ಅಂದರೆ ಯಾವುದೇ ಅಪರಾಧದ ಆರೋಪಿಯನ್ನು ತನ್ನ ವಿರುದ್ಧವೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಅಂದರೆ ಯಾವುದಾದರ ಅಪರಾಧ ಮಾಡಿರ್ತಾನೆ ಆರೋಪಿ, ಅವನ ವಿರುದ್ಧವೇ ಸಾಕ್ಷಿ ಹೇಳುವಂತೆ ಅವನಿಗೆ ಒತ್ತಾಯಿಸುವಂತಿಲ್ಲ. ದ ಪ್ರೊಟೆಕ್ಷನ್ ಅಗೇನೆಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್ ಎಕ್ಸ್ಟೆಂಡ್ಸ್ ಟು ಬೋತ್ ಓರಲ್ ಎವಿಡೆನ್ಸ್ ಆ್ಯಂಡ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಅಂದರೆ ಸ್ವಯಂ ದೋಷಾರೋಪಣೆಯ ವಿರುದ್ಧ ರಕ್ಷಣೆ ಮೌಖಿಕ ಸಾಕ್ಷ್ಯ ಮತ್ತು ಸಾಕ್ಷ್ಯಚಿತ್ರ ಸಾಕ್ಷ್ಯಗಳೆರಡಕ್ಕೂ ವಿಸ್ತರಿಸುತ್ತದೆ. ಎಕ್ಸಾಂಪಲ್ ಥಂಬ್ ಇಂಪ್ರೆಷನ್, ಸ್ಪೆಸಿಮೆನ್ ಸಿಗ್ನೇಚರ್, ಬ್ಲಡ್ ಸ್ಪೆಸಿಮೆನ್ಸ್. ಅಂದರೆ ಉದಾಹರಣೆ ಹೆಬ್ಬೆರಳಿನ ಗುರುತು, ಮಾದರಿ ಸಹಿ, ರಕ್ತದ ಮಾದರಿಗಳು. ನೆಕ್ಸ್ಟ್, ಇಟ್ ಎಕ್ಸ್ಟೆಂಡೆಡ್ಸ್ ಓನ್ಲಿ ಟು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆ್ಯಂಡ್ ನಾಟ್ ಟು ಸಿವಿಲ್ ಪ್ರೊಸೀಡಿಂಗ್ಸ್ ಆರ್ ಪ್ರೊಸೀಡಿಂಗ್ಸ್ ವಿಚ್ ಆರ್ ನಾಟ್ ಆಫ್ ಕ್ರಿಮಿನಲ್ ನೇಚರ್. ಅಂದರೆ ಇದು ಕ್ರಿಮಿನಲ್ ಮೊಕದ್ದಮೆಗಳಿಗೆ ಮಾತ್ರ ವಿಸ್ತರಿಸದೆ ಹೊರತು ಸಿವಿಲ್ ಪ್ರಕ್ರಿಯೆಗಳು
ಅಥವಾ ಕ್ರಿಮಿನಲ್ ಸ್ವಭಾವವಲ್ಲದ ವಿಚಾರಣೆಗಳು ಅಲ್ಲ. ನೆಕ್ಸ್ಟ್, ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂದರೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ಇದು ಆರ್ಟಿಕಲ್ 21 ಬರುತ್ತದೆ. ದ ಆರ್ಟಿಕಲ್ 21 ಡಿಕ್ಲೇರ್ಸ್ ದಟ್ ನೋ ಪರ್ಸನ್ ಶೆಲ್ ಬಿ ಡಿಪ್ರೀವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ದಿಸ್ ರೈಟ್ ಈಸ್ ಅವೈಲಬಲ್ ಟು ಬೋತ್ ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್. ಅಂದರೆ ವಿಧಿ 21 ಏನು ಹೇಳುತ್ತಂದರೆ, ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನದ ಪ್ರಕಾರ ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರದು ಎಂದು ಘೋಷಿಸುತ್ತದೆ. ಈ ಹಕ್ಕು ನಾಗರಿಕರಿಗೆ ಮತ್ತು ನಾಗರಿಕರಲ್ಲದವರಿಗೆ ಅಂದರೆ ವಿದೇಶಿಯರಿಗೂ ಲಭ್ಯವಿದೆ. ಯಾವುದು? ವಿಧಿ 21. ಇನ್ ಗೋಪಾಲನ್ ಕೇಸ್, ದ ಸುಪ್ರೀಂ ಕೋರ್ಟ್ held that the protection under Article 21 is available only against arbitrary executive action and not from arbitrary legislative action. The Supreme Court has taken a narrow interpretation of the Article 21. ಅಂದರೆ ಗೋಪಾಲನ್ ಪ್ರಕರಣ 1950ರಲ್ಲಿ ಏನು ಹೇಳುತ್ತಂದರೆ, ವಿಧಿ 21ರ ಅಡಿಯಲ್ಲಿ ರಕ್ಷಣೆಯು ಅನಿಯಂತ್ರಿತ ಕಾರ್ಯನಿರ್ವಾಹಕ ಕ್ರಮದ ವಿರುದ್ಧ ಮಾತ್ರ ಲಭ್ಯವಿದೆ ಹೊರತು ಅನಿಯಂತ್ರಿತ ಶಾಸಕಾಂಗ ಕ್ರಮದಿಂದ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ 21ನೇ ವಿಧಿಯು ಸಂಕುಚಿತ ವ್ಯಾಖ್ಯಾನವನ್ನು ವ್ಯಕ್ತಪಡಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ. ನೆಕ್ಸ್ಟ್, ಮೇನಕಾ ಗಾಂಧಿ ಕೇಸ್ 1978. ದ ಸುಪ್ರೀಂ ಕೋರ್ಟ್ ಓವರ್ರೂಲ್ಡ್ ಇಟ್ಸ್ ಜಡ್ಜ್ಮೆಂಟ್ ಇನ್ ದಿ ಗೋಪಾಲನ್ ಕೇಸ್ ಬೈ ಟೇಕಿಂಗ್ ಎ ವೈಡರ್ ಇಂಟರ್ಪ್ರಿಟೇಷನ್ ಆಫ್ ದಿ ಆರ್ಟಿಕಲ್ 21. ಅಂದರೆ ಈ ಗೋಪಾಲನ್ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತು ಅಂದರೆ ಅನಿಯಂತ್ರಿತ ಕಾರ್ಯನಿರ್ವಾಹಕ ಕ್ರಮ ಮತ್ತು ಅನಿಯಂತ್ರಿತ ಶಾಸಕಾಂಗ ವಿರುದ್ಧ ಕ್ರಮಗಳು ಇವೇನೇನಿದಾವ ಇವನ್ನ ಮೇನಕಾ ಗಾಂಧಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಗೋಪಾಲನ್ ಕೇಸ್ನ ತೀರ್ಪನ್ನು ರದ್ದುಗೊಳಿಸುತ್ತದೆ. ಏನು ಹೇಳುತ್ತಂದರೆ, ಗೋಪಾಲನ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ವಿಧಿ 21ರ ವಿಶಾಲ ವ್ಯಾಖ್ಯಾನ ತೆಗೆದುಕೊಳ್ಳುವ ಮೂಲಕ ತನ್ನ ತೀರ್ಪನ್ನು ರದ್ದುಗೊಳಿಸುತ್ತದೆ. Supreme Court ruled that the right to life and personal liberty of a person can be deprived by a law provided the procedure prescribed by that law is reasonable, fair and just. ಅಂದರೆ ವ್ಯಕ್ತಿ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾನೂನಿನಿಂದ ಕಸಿದುಕೊಳ್ಳಬಾರದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಆ ಕಾನೂನಿನಿಂದ ಸೂಚಿಸಲಾದ ಕಾರ್ಯವಿಧಾನವು ಸಮಂಜಸ, ನ್ಯಾಯೋಚಿತ ಮತ್ತು ನ್ಯಾಯಯುತವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ಇಲ್ಲಿ ಮೇನಕಾ ಗಾಂಧಿ ಪ್ರಕರಣ ಆಗಲಿ ಮತ್ತು ಗೋಪಾಲನ್ ಕೇಸ್ ಆಗಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ವಿಧಿ 21ಕ್ಕೆ ಸಂಬಂಧಿಸಿದೆ. ಇದು ನೆನಪಲ್ಲಿ ಇಟ್ಕೋಬೇಕು. ಕೆಲವೊಂದು ಪ್ರತಿ ಎಕ್ಸಾಮ್ಸಲ್ಲೂ ಕೇಳ್ತಿರ್ತಾರೆ, ಗೋಪಾಲನ್ ಕೇಸ್ ಯಾವುದಕ್ಕೆ ಸಂಬಂಧಿಸಿದೆ, ಮೇನಕಾ ಗಾಂಧಿ ಪ್ರಕರಣವು ಯಾವುದಕ್ಕೆ ಸಂಬಂಧಿಸಿದೆ ಅಂತ. ನೆಕ್ಸ್ಟ್, ವೇರಿಯಸ್ ರೈಟ್ಸ್ ಇನ್ಕ್ಲೂಡೆಡ್ ಅಂಡರ್ ಆರ್ಟಿಕಲ್ 21R ಅಂದರೆ ವಿಧಿ 21ರ ಅಡಿಯಲ್ಲಿ ಒಳಗೊಂಡಿರುವ ವಿವಿಧ ಹಕ್ಕುಗಳು. ಇಲ್ಲಿ ಕೆಲವೊಂದು 30 ಹಕ್ಕುಗಳಿದ್ದಾವೆ. ಎಲ್ಲವೂ ಇಂಪಾರ್ಟೆಂಟ್, ನೆನಪಲ್ಲಿಡ್ಬೇಕು. ಯಾಕೆಂದರೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ರೈಟ್ ಟು ಪ್ರೈವೇಸಿ, ರೈಟ್ ಟು ಹೆಲ್ತು, ರೈಟ್ ಟು ಇನ್ಫಾರ್ಮೇಷನು, ಇದು ಯಾವ ವಿಧಿಯಲ್ಲಿ ಬರುತ್ತದೆ ಅಂತ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದ್ದಾವೆ, ಎಕ್ಸಾಮ್ಸಲ್ಲಿ ಬರ್ಬೋದು. ಫಸ್ಟ್ ಒನ್, ರೈಟ್ ಟು ಲೈವ್ ವಿತ್ ಹ್ಯೂಮನ್ ಡಿಗ್ನಿಟಿ ಅಂದರೆ ಮಾನವ ಘನತೆಯಿಂದ ಬದುಕುವ ಹಕ್ಕು. ರೈಟ್ ಟು ಪ್ರೈವೇಸಿ ಅಂದರೆ ಖಾಸಗಿತನದ ಹಕ್ಕು. ಥರ್ಡ್ ಒನ್, ರೈಟ್ ಟು ಲೈವ್ಲಿಹುಡ್ ಅಂದರೆ ಜೀವನೋಪಾಯದ ಹಕ್ಕು. ಫೋರ್ತ್ ಒನ್, ರೈಟ್ ಟು ಹೆಲ್ತ್ ಆರೋಗ್ಯದ ಹಕ್ಕು. ಫಿಫ್ತ್ ಒನ್, ರೈಟ್ ಟು ಫ್ರೀ ಎಜುಕೇಷನ್ ಅಪ್ ಟು 14 years ಆಫ್ ಏಜ್ ಅಂದರೆ 14 ವರ್ಷದ ವಯಸ್ಸಿನವರೆಗೆ ಉಚಿತ ಶಿಕ್ಷಣದ ಹಕ್ಕು. ಇದು ಕೇಳಿದಾರ, ಇದು ವಿಧಿ 21ರಲ್ಲಿ ಬರುತ್ತದೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ರೈಟ್ ಟು ಫ್ರೀ ಲೀಗಲ್ ಏಡ್ ಅಂದರೆ ಉಚಿತ ಕಾನೂನು ನೆರವು ಪಡೆಯುವ ಹಕ್ಕು. ಸೆವೆಂತ್ ಒನ್ ಈಸ್ ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿ ಪಡೆಯುವ ಹಕ್ಕು. ನೆಕ್ಸ್ಟ್, ರೈಟ್ ಟು ಶೆಲ್ಟರ್ ಆಶ್ರಯ ಪಡೆಯುವ ಹಕ್ಕು. ನೈನ್ತ್, ರೈಟ್ ಟು ಅಪೀಲ್ ಫ್ರಮ್ ಎ ಜಡ್ಜ್ಮೆಂಟ್ ಆಫ್ ಕನ್ವಿನ್ಷನ್ ಅಂದರೆ ಅಪರಾಧ ನಿರ್ಣಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಹಕ್ಕು. ನೆಕ್ಸ್ಟ್, ರೈಟ್ ಟು ಹಿಯರಿಂಗ್ ಅಂದರೆ ವಿಚಾರಣೆಯ ಹಕ್ಕು. ನೆಕ್ಸ್ಟ್, ರೈಟ್ ಟು ಎ ಫೇರ್ ಟ್ರಯಲ್ ಅಂದರೆ ನ್ಯಾಯಯುತ ವಿಚಾರಣೆ ಹಕ್ಕು. ನೆಕ್ಸ್ಟ್, ರೈಟ್ ಟು ಟೈಮ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಇನ್ ಎ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಹಕ್ಕು. ರೈಟ್ ಟು ಎಮರ್ಜೆನ್ಸಿ ಮೆಡಿಕಲ್ ಏಡ್ ಅಂದರೆ ತುರ್ತು ಚಿಕಿತ್ಸೆ ನೆರವಿನ ಹಕ್ಕು. ರೈಟ್ ಎಗೇನೆಸ್ಟ್ ಬಾಂಡೆಡ್ ಲೇಬರ್ ಅಂದರೆ ಬಂಧಿತ ಕಾರ್ಮಿಕರ ವಿರುದ್ಧ ಹಕ್ಕು. ರೈಟ್ ಟು ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದಿ ಫ್ಯಾಮಿಲಿ ಅಂದರೆ ಸಾಮಾಜಿಕ ಭದ್ರತೆ ಮತ್ತು ಕುಟುಂಬ ರಕ್ಷಣೆ ಹಕ್ಕು. ರೈಟ್ ಟು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಮತ್ತು ಸಬಲೀಕರಣದ ಹಕ್ಕು. ರೈಟ್ ಟು ಫ್ರೀಡಮ್ ಫ್ರಮ್ ನಾಯ್ಸ್ ಪೊಲ್ಯೂಷನ್ ಅಂದರೆ ಶಬ್ದ ಮಾಲಿನ್ಯದಿಂದ ಮುಕ್ತಿ ಪಡೆಯುವ ಹಕ್ಕು.
ರೈಟ್ ಅಗೇನೆಸ್ಟ್ ಇನ್ಹ್ಯೂಮನ್ ಟ್ರೀಟ್ಮೆಂಟ್ ಅಂದರೆ ಅಮಾನವೀಯ ವರ್ತನೆ ವಿರುದ್ಧ ಹಕ್ಕು. ರೈಟ್ ಟು ವುಮೆನ್ ಟು ಬಿ ಟ್ರೀಟೆಡ್ ವಿತ್ ಡಿಸೆನ್ಸಿ ಆ್ಯಂಡ್ ಡಿಗ್ನಿಟಿ, ಸಭ್ಯತೆ ಮತ್ತು ಘನತೆಯಿಂದ ನಡೆಸಿಕೊಳ್ಳುವ ಮಹಿಳೆಯರ ಹಕ್ಕು. ಇದು ಇಂಪಾರ್ಟೆಂಟ್, ಕೇಳಿದ್ದಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್, ರೈಟ್ ಟು ಪ್ರಿಸ್ನರ್ ಟು ಹ್ಯಾವ್ ನೆಸೆಸಿಟೀಸ್ ಆಫ್ ಲೈಫ್, ಜೀವನದ ಅವಶ್ಯಕತೆಗಳನ್ನು ಹೊಂದಲು ಕೈದಿಯ ಹಕ್ಕು. ನೆಕ್ಸ್ಟ್ 21 ಈಸ್ ರೈಟ್ ಟು ಅಪ್ರಾಪ್ರಿಯೇಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ರೈಟ್ ಟು ಎ ಸ್ಪೀಡಿ ಟ್ರಯಲ್, ರೈಟ್ ಅಗೇನೆಸ್ಟ್ ಹ್ಯಾಂಡ್ ಕಫಿಂಗ್ ಅಂದರೆ ಕೈಕೊಳ್ಳೋ ಹಾಕುವಿಕೆಯ ವಿರುದ್ಧ ಹಕ್ಕು. ರೈಟ್ ಅಗೇನೆಸ್ಟ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ಒಬ್ಬಂಟಿಗಾಗಿ ಕಾರಾಗೃಹಗಳಲ್ಲಿ ಬಂಧಿಸೋದ್ರ ವಿರುದ್ಧ ಹಕ್ಕು, ಅಂದರೆ ಒಬ್ಬನೇ ಕಾರಾಗೃಹದಲ್ಲಿ ಇಡೋಂಗಿಲ್ಲ. ನೆಕ್ಸ್ಟ್, ರೈಟ್ ಟು ಡಿಸೆಂಟ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಪೊಲ್ಯೂಷನ್ ಫ್ರೀ ವಾಟರ್ ಆ್ಯಂಡ್ ಏರ್ ಆ್ಯಂಡ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಹಜಾರ್ಡಸ್ ಇಂಡಸ್ಟ್ರೀಸ್ ಅಂದರೆ ಇದು ಮಾಲಿನ್ಯ ಮುಕ್ತ ನೀರು ಮತ್ತು ಗಾಳಿ, ಅಪಾಯಕಾರಿ ಕೈಗಾರಿಕೆಗಳ ವಿರುದ್ಧ ರಕ್ಷಣೆ ಸೇರಿದಂತೆ ಉತ್ತಮ ಪರಿಸರದ ಹಕ್ಕಾಗಿದೆ. ನೆಕ್ಸ್ಟ್, ರೈಟ್ ಅಗೇನೆಸ್ಟ್ ಡಿಲೇಡ್ ಎಕ್ಸಿಕ್ಯೂಷನ್, ರೈಟ್ ಟು ಟ್ರಾವೆಲ್ ಅಬ್ರಾಡ್, ರೈಟ್ ಅಗೇನೆಸ್ಟ್ ಬಾಂಡೆಡ್ ಲೇಬರ್ ಅಂದರೆ ಬಂಧಿತ ಕಾರ್ಮಿಕರ ವಿರುದ್ಧ ಹಕ್ಕು. ರೈಟ್ ಟು ಸ್ಲೀಪ್, ನಿದ್ದೆ ಮಾಡುವ ಹಕ್ಕೂ ಇದೆ. ನೆಕ್ಸ್ಟ್, ರೈಟ್ ಟು ಎಲೆಕ್ಟ್ರಿಸಿಟಿ, ವಿದ್ಯುತ್ ಹಕ್ಕು. ನೆಕ್ಸ್ಟ್ ಕ್ಲಾಸಲ್ಲಿ ರಿಮೈನಿಂಗ್ ಆರ್ಟಿಕಲ್ಸ್ ಆದ ಆರ್ಟಿಕಲ್ 21A, ಆರ್ಟಿಕಲ್ 22, ಆರ್ಟಿಕಲ್ 23, ಆರ್ಟಿಕಲ್ 24ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ.